ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅರ್ಜಿ ತಿರಸ್ಕಾರವಾದ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಲೂಟಿ ಮಾಡಿದ ಸಿದ್ದರಾಮಯ್ಯನಿಗೆ ಲೂಟಿ ಮಾಡಿದ ಸಿದ್ದರಾಮಯ್ಯನಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಮಾತನಾಡಿ, ಸಿದ್ದರಾಮಯ್ಯನವರು ಈ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಇವತ್ತು ಮೈಸೂರಿನ ಮೂಡ ಹಗರಣ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ 2-3 ತಿಂಗಳಿನಿಂದ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟವನ್ನು ಮಾಡ್ತಾ ಇತ್ತು. ತಮ್ಮೆಲ್ರಿಗೂ ಗೊತ್ತಿದೆ, ಕಳೆದ ಆಗಸ್ಟ್ 3ನೇ ತಾರೀಕು ಬೆಂಗಳೂರಿನಿಂದ ಪಾದಯಾತ್ರೆ ಆರಂಭಗೊಂಡು ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡದಾದ ಪಾದಯಾತ್ರೆ ಅಂತೇಳಿ ಹೆಸರು ಗಳಿಸಿರ್ತಕ್ಕಂಥ ಬೆಂಗಳೂರು ಟು ಮೈಸೂರು ಮೂಡ ಹಗರಣದ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಪಿಕೊಂಡು ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡಿತ್ತು. ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ಅದರ ನೇತೃತ್ವವನ್ನ ದೇವರಾಜ್ ಶೆಟ್ಟಿ, ರಾಜಪ್ಪನವರು, ಇಲ್ಲಿರ್ತಕ್ಕಂಥ ಪುಷ್ಪರಾಜ್ನವರು, ಕಲ್ಮರ್ಣಪ್ಪನವರು ಎಲ್ಲ ಮುಖಂಡರು ಕೂಡ ವಹಿಸ್ಕೊಂಡಿದ್ರು. ಅದ್ರ ಜೊತೆಗೆ ಒಂದಷ್ಟು ನಮ್ಮ ಮಹಿಳಾ ಕಾರ್ಯಕರ್ತರು ಕೂಡ ಇದ್ರು. ಆದ್ರೆ ನೋಡಿ, ಆ ಸಿದ್ದರಾಮಯ್ಯನ ಕಳ್ಳನ ಮೈ ಹುಳ್ಳುಳ್ಳಿಗೆ ಅಂತ ಹೇಳ್ತೀವಲ್ಲ, ಸಿದ್ದರಾಮಯ್ಯ ಎಂತ ಕಳ್ಳ ಇದ್ದಾನೆ ಅಂದ್ರೆ, ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದಂತಹ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು, ಆತ ಒಬ್ಬ ದೊಡ್ಡ ಕಳ್ಳ, ದೊಡ್ಡ ಭ್ರಷ್ಟಾಚಾರಿ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಅಂತಕ್ಕಂತಹ ಮಾತನ್ನ ಇವತ್ತಿನ ದಿನ ಹೈಕೋರ್ಟ್ ಸಾಬೀತು ಮಾಡಿದೆ. ಮೂಡಾದಲ್ಲಿ 100 ಕೋಟಿ ಬೆಲೆ ಬಾಳ್ತಕ್ಕಂತಹ ಸೈಟ್ಗಳನ್ನ ಪಡ್ಕೊಂಡು ಕೆಲವು ಲಕ್ಷ ಬೆಲೆ ಬಾಳ್ತಕ್ಕಂತಹ ಜಮೀನನ್ನ ಕೊಟ್ಟು ಲೂಟಿ ಹೊಡೆದಿರ್ತಕ್ಕಂತಹ ಸಿದ್ದರಾಮಯ್ಯನವರ ಮೇಲೆ 3 ಜನ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ. ಸಿದ್ದರಾಮಯ್ಯನವರು, ನಾನು ಭಾರಿ ಸವ್ಯಸಾಚಿ, ನನ್ನ ಸಿಂಪಲ್ ಮನುಷ್ಯ, ನಾನು ಹೋರಾಟಗಾರ, ಜನಗಳ ಒಳಿತಿಗಾಗಿ ಇರ್ತಕ್ಕಂಥವನು ಅಂತ ಹೇಳ್ತಾ ಗೋಸುಂಬೆ ಮುಖವನ್ನ ಹಾಕೊಂಡಿರ್ತಕ್ಕಂಥ ರಾಜಕಾರಣಿ ಹೈಕೋರ್ಟಿಗೆ ಹೋಗ್ತಾರೆ. ದೇವರಾಜ್ ಶೆಟ್ಟಿ ಹೇಳ್ದಂಗೆ 100 ಕೋಟಿ ರೂಪಾಯಿಗಳನ್ನ ಕೊಟ್ಟು ಒಬ್ಬ ಭಾರಿ ದೊಡ್ಡ ವಕೀಲರನ್ನ ತಗೊಂಡ್ಬರ್ತಾರೆ. ಆದ್ರೆ ಒಂದೊಂದು ನ್ಯಾಯಾಂಗ ವ್ಯವಸ್ಥೆ ಇದೆ ಈ ದೇಶದಲ್ಲಿ. ನ್ಯಾಯಾಂಗ ವ್ಯವಸ್ಥೆ ಇಡೀ ಪ್ರಪಂಚದಲ್ಲೇ ನಂಬರ್ 1 ಈ ದೇಶದಲ್ಲಿ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ, ಮುಖಂಡರಾದ ಲೋಕೇಶ್, ಕುರುವಂಗಿ ವೆಂಕಟೇಶ್, ರಾಜಪ್ಪ, ರವೀಂದ್ರ ಬೆಳವಾಡಿ, ಪ್ರದೀಪ್, ಸಂತೋಷ್ ಕೋಟ್ಯಾನ್, ಸೀತಾರಾಮ್ ಬರಣ್ಯ, ಪುಷ್ಪರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.